ಸಿದ್ದೇಶ್ವರ 775 ವರ್ಷಗಳ ಕಾಲ ಬಾಳಿದ ಮಹಾಪುರುಷನೇ, ದೀನ ದಲಿತರ ಆಪತ್ ಬಾಂಧವನೇ, ಈ ಕರ್ಣ ಮಾಡಿದ ಪುಣ್ಯ ಕಾರ್ಯಗಳಿಗೆ ನೀ ಕೊಟ್ಟ ಗೌರವ ಇದೇನಪ್ಪ. ಸಮಾಜದ ಒಳ್ಳೆ ಕಾರ್ಯಗಳಿಗೆ ನೀ ಕೊಟ್ಟ ಗೌರವವಿದೇನಪ್ಪ. ತಂದೆ ಅಡವಿ ಸಿದ್ದೇಶ್ವರ, ಎಲ್ಲಿ ಕಣ್ಮರೆಯಾದ ದೇವಾ, ಜಮೀನ್ದಾರರ ಪಾಲಿಗೆ ತಂದೆ ಎಲ್ಲಿ ಕಣ್ಮರೆಯಾದ ದೇವಾ. ಯಾಕ್ರಿ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ, ಏನಾಯ್ತ್ರಿ? ಚೇಚೆ ಹುಚ್ಚಿ, ನನ್ನ ಕಣ್ಣಲ್ಲಿ ನೀರ, ಈ ಕರ್ಣನ ಕಣ್ಣಲ್ಲಿ ನೀರು ಬರಲು ಎಂದಿಗೂ ಸಾಧ್ಯವಿಲ್ಲ ರೀ. ಈ ನಿಮ್ಮ ತಲೆ ಮೇಲಿನ ದುಃಖದ ಮೂಟೆಯನ್ನು ಹೊತ್ತುಕೊಂಡು ಈ ಮನಸ್ಸಿನ ಭಾರವನ್ನು ತೆಗೆದುಹಾಕಿ ಅದೇನಾಯ್ತು ಅಂತ ಹೇಳ್ರಿ. ನಿನ್ನಳಲೇನು ನಿಜ ಕಣೆ. ಆ ದೇವರನ್ನು ನಾವು ನಂಬಿ ಪೂಜಿಸಿದೆವು, ಆದರೆ ಆ ದೇವರು ನಮ್ಮನ್ನು ನಂಬಲಿಲ್ಲ. ಅದಕ್ಕೆ ಆ ವಿಧಿ ಬೆಂಕಿಯಾಗಿ ಬಂದು ಸುಟ್ಟು ಹೋಯಿತು ಕಾಂಚನ, ಬೆಂಕಿಯಾಗಿ ಬಂದು ಸುಟ್ಟು ಹೋಯಿತು ಕಾಂಚನ. ರೀ, ಏನ್ರಿ ಇದು? ಈ ನಿಮ್ಮ ಗುಂಡಾರದ ಮಾತನ್ನು ಬಿಟ್ಟು ಈ 4 ಹಳ್ಳಿಗಳಿಗೆ ನಾಯಕರಾದ ನೀವು ಈ ರೀತಿ ಮಾತನಾಡ್ತಾ ಇದ್ರೆ ನಿಮ್ಮನ್ನು ನಂಬಿಕೊಂಡ ಜನ ಏನ್ರಿ ಮಾಡಬೇಕು? ಏನು ಮಾತನಾಡುತ್ತಿರುವೆ ಕಾಂಚನ? ನಾನು 4 ಹಳ್ಳಿಯ ನಾಯಕನೇ ಅಲ್ಲ ಕಣೆ, ನಾನವನಲ್ಲ. ಕಬ್ಬಿನ ಬೆಳೆಯನ್ನು ನಂಬಿಕೊಂಡು ಮಾಡಿರುವ 20 ಲಕ್ಷ ರೂಪಾಯಿ ಹಣ ತೀರಿಸದಿದ್ದರೆ ಈ ಜನಗಳ ಕಣ್ಣಲ್ಲಿ ನಾನೊಬ್ಬ ನಾಲಾಯಕರು ಆಗುತ್ತಾನೆ ಕಣೆ, ಈ ಪಾಪಿ ಕರ್ಣ. ಏನ್ರಿ ಇದು? ಏನೇನೋ ಮಾತನಾಡ್ತಾ ಇದ್ದಿರಲ್ಲ ರೀ, ಸಮಾಧಾನ ತಂದಿಕೊಡ್ರಿ. ನೋಡಿ, ನಮ್ಮ ಕಬ್ಬಿನ ಹಣದಿಂದ ಬಂದ ಬಳಿಕೆ ಆ ಸಾಲವನ್ನು ತೀರಿಸಿದಂತೆ ಯಾಕ್ರಿ ವಿಚಾರ ಮಾಡ್ತೀರಾ? ಕಾಂಚನ, ಕಬ್ಬಿನ ಬೆಳೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿರುವಾಗ ಎಲ್ಲಿಂದ ತೀರಿಸೋದು ಕಾಂಚನ? ಎಲ್ಲಿಂದ ತೀರಿಸೋದು? ಸ್ವಾಮಿ, ಏನ್ರಿ ಇದು? ಏನು ಮಾತನಾಡ್ತಾ ಇದ್ರ ನೀವು? ಏನು ನಮ್ಮ ಕಬ್ಬಿನ ಹೊಲಕ್ಕೆ ಬೆಂಕಿ ಬಿದ್ದ? ಇಲ್ಲ ರೀ, ಇಲ್ಲ. ನೀವು ನನ್ನ ಮುಂದೆ ಸುಳ್ಳು ಹೇಳ್ತಾ ಇದ್ದೀರಿ, ಸುಳ್ಳು ಹೇಳ್ತಾ ಇದ್ದೀರಾ. ಯಾಕ್ರಿ ಈ ಭೂಮಿ ತಾಯಿಯನ್ನು ನಂಬಿಕೊಂಡು ಈ ಭೂಮಿ ತಾಯಿ ಮಣ್ಣಿನ ಮಕ್ಕಳಾಗಿ ಕಷ್ಟಪಟ್ಟು ಹಗಲಿರು ಪೂಜಿಸ್ತಿರುವ ಈ ರೈತ ಮನೆತರಿಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಲು? ಈ ಭೂಮಿ ತಾಯಿ ಯಾಕೆ ಇಂಥ ಶಿಕ್ಷೆ ಕೊಟ್ಲು? ಕಾಂಚನ, ನಿನ್ನಳಲೇನೋ ನಿಜ ಕಣೆ, ಆದರೆ ಆ ಭೂಮಿ ತಾಯಿ ನಮ್ಮನ್ನು ಕೈ ಹಿಡಿಯಲಿಲ್ಲ. ಆ ವಿಧಿ ಬೆಂಕಿಯಾಗಿ ಬಂದು ಸುಟ್ಟು ಹೋಯಿತು ಕಾಂಚನ, ಈ ನಮ್ಮ ಸ್ವಾಭಿಮಾನದ ಫಲವನ್ನು. ಸ್ವಾಮಿ, ಪಾಪಿಗಳು ಅಂತ ಹೆಚ್ಚಾಗಿ ಪುಣ್ಯವಂತರಿಗೆ ಬಹಳ ಕಷ್ಟ ಕೊಡ್ತಾನೆ ಆ ದೇವ್ರ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಆ ಮಾತು ಇಂದು ನಿಜವಾಗಿ ಹೋಯ್ತ್ರಿ, ಆ ಮಾತು ಇಂದು ನಿಜವಾಗಿ ಹೋಯ್ತು. ಅಣ್ಣ, ಹೀಗೆ ಕಣ್ಣೀರು ಹಾಕುತ್ತಿರುವೆ, ಏನಾಯ್ತು? ಏನಾಯಿತೆಂದು ಹೇಗೆ ಹೇಳಲಿ ಸಹೋದರ? ನಮಗಾದ ಕರಾಳ ಘಟನೆಯನ್ನು ಹೇಳಿದರೂ ಚುಚ್ಚುತ್ತದೆ, ಹೇಳದಿದ್ದರೂ ಚುಚ್ಚುತ್ತದೆ. ಯಾವ ಕಡೆ ತಿರುಗಿ ನೋಡಿದರೂ ಸಾವು ಕಣ್ಮುಂದೆ ಬಂದಂತಾಗುತ್ತದೆ, ಸಾವು ಕಣ್ಮುಂದೆ ಬಂದಂತಾಗುತ್ತದೆ. ಈ ರೀತಿ ಒಗಟಾಗಿ ಹೇಳಿದರೆ ಹೇಗೆ ತಿಳಿಬೇಕಣ್ಣ? ಏನಾಯ್ತಂದು ಬಿಡಿಸಿ ಹೇಳಿ. ಅತ್ತಿಗೆ, ನೀವಾದ್ರೂ ಹೇಳಿ, ಯಾರಿಗಾದ್ರೂ ಪ್ರಾಣಾಪಾಯ ಸಂಭವಿಸಿದೆ? ಮೈದನ, ಪ್ರಾಣ ಅನುಭವಿಸುವುದು ಈ ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಬೆಳೆಸಿದ ಆ ಕಬ್ಬಿನ ಹೊಲಕ್ಕೆ ಬೆಂಕಿ ಬಿದ್ದು ಭಸ್ಮವಾಗಿದೆ ಮೈದನ, ಭಸ್ಮವಾಗಿದೆ. ಅತ್ತಿಗೆ, ಕುತ್ತು ಕೊಟ್ಟ ರೈತನಿಗೆ ಕುತ್ತು ಬಂದಿದೆ. ಇದಂತಹ ವಿಚಿತ್ರ ಸುದ್ದಿ ಅತ್ತಿಗೆ, ಇದೆಂತಹ ವಿಚಿತ್ರ ಸುದ್ದಿ.
ಈ ಘಟನೆಗೆ ಕಾರಣರಾದ ಪಾಪಿಗಳಾದರೂ ಯಾರು ಅತ್ತಿಗೆ? ಯಾರೊಂದು ಹೇಗೆ ಹೇಳಲಪ್ಪ. ಕಾಣದ ಕಣ್ಣುಗಳು, ಕೇಳದ ಕಿವಿಗಳು, ಜನರಾಡುವ ಮಾತುಗಳನ್ನು ಕೇಳಿ ತಲೆ ಅಲ್ಲಾಡಿಸಬೇಕಾಗಿದೆ ಸಹೋದರ, ತಲೆ ಅಲ್ಲಾಡಿಸಬೇಕಾಗಿದೆ ಅಪ್ಪ. ಈ ಮಾತನ್ನು ನಾನು ಒಪ್ಪುವುದಿಲ್ಲ. ಬೆಳಗ್ಗೆ ಬೆಂಕಿ ಹಚ್ಚಿದ ಬದ್ಮಾಸುರು ಯಾರೆಂದು ಹೆಸರು ಹೇಳೋಣ ಸಾಕು. 19ನೇ ದೇಸಾಯಿ ಆದರೂ ಸರಿ, ಬಂಕಾಪುರದ ಬೈರೇಗೌಡ ಆದರೂ ಸರಿ, 1000 ಕೋಟೆ ಸರದಾರಣೆ ಆಗಿದ್ದರೂ ಸರಿ, ಅದ್ಯಾವುದನ್ನು ಲೆಕ್ಕಿಸದೆ ಶರವೇಗದಿ ಸಾಗೋ ಸರ್ಪದಂತೆ ಸರಸರಣಿ ಒಳನುಕ್ಕಿ ದರದರನೆ ಎಳೆದುಕೊಂಡು ಬಂದು ಅವರು ರುಂಡ ಕತ್ತರಿಸಿ ತಂದು ನಿನ್ನ ಪುಣ್ಯ ಪಾದಗಳಿಗೆ ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು ನಿನ್ನ ತಮ್ಮ ರಣಧೀರಾಣೆ ಅಲ್ಲ. ತಮ್ಮ ರಣಧೀರ, ಈ ಅಣ್ಣನ ಮೇಲಿರೋ ನಿನ್ನ ಅಭಿಮಾನಕ್ಕೆ ನಾನು ಚಿರಋಣಿ ಸಹೋದರ, ಚಿರಋಣಿ. ಆದರೆ ವಿಷದ ಹಾವಿನ ಹಲ್ಲ ಕೀಳುವ ಕೈ ಹಾಕುವುದು ಮೂರ್ಖತನವಪ್ಪ, ಮೂರ್ಖತನ. ಅಂದರೆ ನಾನಿನ ಮಾತಿನ ಅರ್ಥ, ಇವತ್ತು ಬೆಳಗ್ಗೆ ಬೆಂಕಿ ಹಚ್ಚಿದ ಬದ್ಮಾಸುರು ಮುಂದೊಂದು ದಿನ ನಮ್ಮ ಮನೆಗೆ ಬೆಂಕಿ ಹಚ್ಚಿದ್ರು ಸುಮ್ಮನಿರುವಂತೆಯನ್ನ? ಇಲ್ಲ. ಈ ಕಪಟ ನಾಟಕಕ್ಕೆ ಸೂತ್ರಧಾರಿ ಯಾರು ಎಂದು ನನಗೆ ಚೆನ್ನಾಗಿ ಗೊತ್ತು. ಅವರೆಲ್ಲೇ ಅಡಿಗೆ ಕುಳಿತಿದ್ದರು ಸರಿ, ಏಟಿಗೆ ಎದುರೇಟು ಕೊಟ್ಟು ಚಾಟಿ ಬೀಸಿದರೆ ಹೊಟ್ಟೆಯಲ್ಲಿ ಹಾಗೂ ಸಂಕಟಕ್ಕೆ ಮರಿಗಳು ತಾನಾಗಿ ಹೊರಬರುತ್ತವೆ. ಮೈದನ ಬೇಡ. ಹಾವು ಹುತ್ತಿಗೆ ಕೈ ಹಾಕಿ ನೀನು ಕೆಡುಕು ತಗೋಬೇಡಪ್ಪ, ತಗೋಬೇಡ. ಎಷ್ಟೇ ಆದ್ರೂ ಅವರು ಹಣವಂತರಪ್ಪ, ಹಣವಂತರು. ಹೌದು ಅತ್ತಿಗೆಮ್ಮ, ಅವರು ಹಣವಂತರು, ನಾವು ಗುಣವಂತರು. ಅವರು ಆಕಾಶದ ಎತ್ತರಕ್ಕೆ, ನಾವು ಭೂಮಿಯ ತಳಪಾಯ. ಅಂತವರು ಊರಗಸಿಯಲ್ಲಿ ಹಣ್ಣೊಂದನ್ನು ಹೊತ್ತೊಯ್ದು ಸುಖಪಟ್ಟರೆ ಸಮಾಜದ ಕಣ್ಣಲ್ಲಿ ಅದು ಸಂಸ್ಕಾರ. ಅದೇ ತಪ್ಪನ್ನು ನಾವು ಮಾಡಿದರೆ ಅಪಚಾರ, ಬಲಾತ್ಕಾರ, ಅತ್ಯಾಚಾರ. ಏನತ್ತಿಗೆದು? ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನ್ಯಾಯವೇ. ಹೌದು ವೈದ್ಯನ, ಇಂದಿನ ಈ ಕಲಿಕಾಲದಲ್ಲಿ ನ್ಯಾಯ, ನೀತಿ, ಧರ್ಮಕ್ಕೆ ಬೆಲೆ ಇಲ್ಲಪ್ಪ, ಬೆಲೆ ಇಲ್ಲ. ನ್ಯಾಯ, ನೀತಿ ಈ ದುಡ್ಡಿನ ದರ್ಪದಲ್ಲಿ ನಿಂತಿದೆ ಮೈದನ, ದುಡ್ಡಿನ ದರ್ಪದಲ್ಲಿ ನಿಂತಿದೆ ಅಂದಮೇಲೆ ಈ ಬುದ್ಧಿ ಮಾತಿಗೆ ಎಲ್ಲಿದೆ ಅಪ್ಪ ನ್ಯಾಯ? ಯಾವುದೇ ನ್ಯಾಯ ಪಂಚಾಯಿತಿ ಹಿರಿತನ ತೀರ್ಪು ಆಗಿನ ತರ ಇಲ್ಲಪ್ಪ, ಆಗಿನ ತರ ಇಲ್ಲ. ಈಗೆಲ್ಲರೂ ಸಾಂದರ್ಭಿಕ ಶಿಶುಗಳಪ್ಪ, ಸಾಂದರ್ಭಿಕ ಶಿಶುಗಳು. ಅಣ್ಣ, ನ್ಯಾಯ ಪಂಚಾಯಿತಿ ಪರಿವಿಡಿಯದೆ ಹೇಗೆ ಬದಲಾಗಿದ್ದರು ನಮಗೆ ಅನ್ಯಾಯ ಮಾಡಿದವರ ಪುಟ ತೆಗೆದು ಹಠ ಸಾಧಿಸಿದ ಹಮ್ಮೀರನಾಗಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎನ್ನುವಂತೆ ದೇಶದ ಕಿಚ್ಚೊಚ್ಚಿ ಬೆಂಕಿ ಹಚ್ಚಿದ ಹೇಡಿಗಳನ್ನು ಬೆಂಕಿ ಕೆಂಡದಿಂದಲೇ ಬಗ್ಗು ಬಡಿಯುವುದೇ ನನ್ನ ಛಲ. ಬೇಡ ತಮ್ಮ, ಬೇಡ. ನಾಯಿ ಬಗಳುತ್ತವೆ ಎಂದು ನಾವು ಅವರಂತೆ ವರ್ತಿಸುವುದು ದಡ್ಡತನ. ಅವರ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ತಂದು ಕಾಲೋ ಕಾಲ ಬಂದೇ ಬರುತ್ತದೆ. ಅಲ್ಲಿವರೆಗೆ ಶಾಂತಿಯುತವಾಗಿರೋಣ ಸಹೋದರ, ಶಾಂತಿಯುತವಾಗಿರೋಣ. ಅಣ್ಣ, ಬೆಂಕಿ ಹತ್ತಿದ ಬೂದಿ ಬಿರುಗಾಳಿಗೆ ಸುಲಿಕೆ ಮುಗಿಲಿ ಮುಟ್ಟಿದಾಗ ಎಲ್ಲಿಂದ ಬರಬೇಕ ನನ್ನ ಮನಸ್ಸಿಗೆ ಶಾಂತಿ? ಅಣ್ಣ, ಗುಂಡು ಹೊಡೆಯಲು ಎದೆಗೆ ಗುರಿ ಇಟ್ಟರು ಅಂದದ ಈ ಬಹದ್ದೂರ್ ಗಂಡು ಯಾವತ್ತಿದ್ರೂ ಭರ್ಜರಿಯಾಗಿ ಬದುಕೋದು ಅಂದ ಮೇಲೆ ಲಂಚ ಸಾಮ್ರಾಜ್ಯದಿಂದ ಕಟ್ಟಿದ ಶ್ರೀಮಂತರ ದರ್ಪದ ಕೋಟೆಯನ್ನು ಕೆಡವಿ ಹೇಗೆ ಹಾಕಿ ಬರುವುದೇ ಈ ರಣಧೀರನ ಛಲ. ಇದು ನಿನ್ನ ಪಾದದಾನಿಗೂ ಸತ್ಯನ್ನ, ಪಾದದಾನಿಗೂ ಸತ್ಯ. ಹೋಗ್ಲಿ ಬಿಡ್ರಿ, ಹಣೆ ಬರಕ್ಕೆ ಹೊಣೆ ಯಾರು ಅಂದಂತೆ ಆ ಶ್ರೀಮಂತರು ನಮಗೂ ಮೊದಲೇ ಬೆಂಕಿ ಕಂಡದಂತೆ ಕಾಡ್ತಾ ಇದೆ. ಆದ್ರೆ ಈ ನನ್ನ ಮೈದನ ಹಠದಿಂದ ಹೋಗಿದನಲ್ಲ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ತುಂಬಾ ಭಯ ಆಗ್ತಾ ಇದೆ ರೀ. ಬಂದಿದ್ದು ಬರ್ಲಿ, ಆ ಭಗವನ ಕೃಪೆ ಹೊಂದಿರಲಿ. ಬನ್ನಿ, ನಿಮ್ಗೆ ಬಿಸಿಲು ಕಾಸಿದ್ದೇನೆ, ಜಳಕ ಮಾಡಿ ನಿಮ್ಮ ಮನಸ್ಸನ್ನು ಹಗುರು ಮಾಡ್ಕೊಡ್ರಂತೆ. ಈ ಬೆಟ್ಟಾಪುರಕ್ಕೆ ನಾವೇ ಅಧಿಪತಿಗಳೆಂದು ಹಗಲು ಕನಸು ಕಾಣುತ್ತಿರುವ
ಆ ಶ್ರೀಮಂತರು ಕಟ್ಟಿದ ದರ್ಪದ ಕೋಟೆಯನ್ನು ಕೆಡವಿಕೆ ಏಕೆ ಹಾಕಿ ಬರುವುದೇ ಈ ರಣಧೀರನ ಛಲ. ಇದು ನಿಮ್ಮ ಪಾದದಾನಿಗೂ ಸತ್ಯನ, ಪಾದದಾನಿಗೂ ಸತ್ಯ. ಹಾಗೆಂದ ಮೇಲೆ ನಾನಿಂದ ಹೋಗುತ್ತೇನೆ. ಬೆಟ್ಟಕ್ಕೆ ಬೆಂಕಿ ಹಚ್ಚಿ ಮತ್ತೆ ಮರಳಿ ಬರುತ್ತೇನಣ್ಣ. ಬೆಟ್ಟಕ್ಕೆ ಬೆಂಕಿ ಹಚ್ಚಿದ ಹುಲಿಯಾಗಿ. ಕಾಂಚನ, ನಮ್ಮ ರಣಧೀರ ತುಂಬಾ ಕೋಪಿಷ್ಟ. ಅವನು ಇನ್ನು ಮುಂದೆ ಏನು ಮಾಡುತ್ತಾನೋ ಆ ದೇವರೇ ಬಲ್ಲ. ನಡಿ, ಒಳಗಡೆ ಹೋಗಿ ಜಳಕ ಮಾಡು. ಜಮೀನ್ದಾರ, ಈ ಶ್ರೀಮಂತರು ಕಟ್ಟಿದ ಭದ್ರ ಕೋಟೆಗೆ ಬಣ್ಣದ ಚಿತ್ತಾರ ಬಿಡಿಸಲು ನೀ ಹೊರಟಾಗ ನಿನ್ನ ಕನಸಿನ ಚಿತ್ತಾರವನ್ನೇ ಛಿದ್ರ ಛಿದ್ರ ಮಾಡಿ ಅಭದ್ರಗೊಳಿಸಿದರು ಈ ಭಾಂಡ ಭಸ್ಮಾಸುರರು. ಲೇಕರ್ನ ಪ್ರಪಂಚದ ದಿಕ್ಕನ್ನೇ ಬದಲಾಯಿಸುವ ಪ್ರೀತಿ ಎಂಬ ಮಾಯಾಜಾಲದಲ್ಲಿ ನನ್ನ ತಂಗಿ ನಿರಾಗಿನಿಯನ್ನು ಅಸ್ತ್ರವಾಗಿಟ್ಟುಕೊಂಡು ನಾನು ಬರೆದ ಪ್ರೇಮ ಕಥೆಗೆ ಜೊಲ್ಲು ಸುರಿಸುತ್ತಾ ಸುತ್ತಾಡುತ್ತಿದ್ದಾನೆ ನಿನ್ನ ತಮ್ಮ ಕುಬೇರ. ಈ ಕಲಿಯುಗದಲ್ಲಿ ರಾಮ ಲಕ್ಷ್ಮಣರ ಪಟ್ಟ ಗಿಟ್ಟಿಸಿಕೊಂಡು ಮೆರೆಯುವ ನಿಮ್ಮ ಆಸೆ ನೂರಾಯ್ತು. ನೂರಾಗುವಂತೆ 108 ಬಾರಿ ಯೋಚಿಸಿ ನಾವು ಬಿಟ್ಟ ಬಾಣಕ್ಕೆ ಬೆಂಕಿ ಹತ್ತಿ ಬೇಟೆ ತಾನಾಗೆ ನೆಲ ಕಚ್ಚಿತು. ಹಾ ಬ್ಲೇಡ್ ಬಾಬು, ನೀ ಮಾಡಿದ ಈ ಸಾಹಸ ಕೆಲಸಕ್ಕೆ ನಿನಗೇನು ಕಾಣಿಕೆ ಬೇಕು ಕೇಳು, ನಾನು ಕೊಡುತ್ತೇನೆ. ನನಗೆ ಯಾವ ಕಾಣಿಕೆ ಬೇಡದೇನೆ. ನಿಮ್ಮ ನಂಬಿಕೆ ನನ್ನ ಮ್ಯಾಗೆ ಇದೆಲ್ಲವೇ, ಅಟ್ಟೆ ಸಾಕು. ನಂಬಿಕೆ ಪ್ರಶ್ನೆ ಇದಲ್ಲ ಬಾಬು, ನಿನ್ನ ಆಸೆ ಈಡೇರಿಸಬೇಕೆಂಬ ಬಯಕೆ ನಮ್ಮದಷ್ಟೇ. ಆಸೆ ಹೇಳಿ ಸ್ವಲ್ಪ ನನಗ್ಯಾರು ಎದರ್ದಣಿ, ನೀವೇ ಸಾಕಿ ಸಲವಿ ಬೆಳೆಸಿದ್ದೀರಿ. ನಿಮ್ಮ ಋಣ ತೀರಿಸುವುದೇ ನನ್ನ ಕಾಯಕ. ಇರಲಿ ಬಿಡಿ ಮಾವ, ಇವನಿಗೆ ನಾವೇ ಸರ್ವಸ್ವವಾಗಿರುವಾಗ ಇವನಿಗೆ ಏಕ ಕಾಣಿಕೆ. ಈ ಕಡೆ ಕಿತಾಪತಿ ಏಕೋ ಓಡುತ್ತಾ ಬರುತ್ತಿದ್ದಾನಲ್ಲ. ಘಾತಾತ್ರಿ ಸೌಕಾರ, ಘಾತಾತ್ರಿ. ಏನಾಯ್ತಲೇ ಕಿತಾಪತಿ? ನಾವ್ ಅನ್ಕೊಂತಿದ್ದೆ ಬೇರೆ ಐತ್ರಿ ಅಪ್ಪ, ಅದ ಆಗುದ ಬೇರೆ ಆಗೈತ್ ನೋಡ್ರಿ ದನಿಯಾರ. ಅದ ಮೊದಲು ಏನಾತ ಬಗಳೇ ಮಗನೇ? ಬೆಟ್ಟಕ್ಕೆ ಬೆಂಕಿ ಹತ್ತೈತ್ರಿ ಅಪ್ಪ, ಬೆಟ್ಟಕ್ಕೆ ಬೆಂಕಿ ಹತ್ತಿ ಉರಿಯಾಕತ್ತತ್ರಿ. ಏನು ಬೆಟ್ಟಕ್ಕೆ ಬೆಂಕಿ ಹತ್ತಿದೆ? ಇದು ಆ ಬೀದಿ ವಿಕಾರ ಕರ್ಣನ ಕೈವಾಡದಿಂದಲೇ ಆಗಿರಬಹುದು. ಕರ್ಣನ ಕೈವಾಡ ಅಷ್ಟೇ ಯಾಕ್ರಿ ದನಿಯಾರ? ಸ್ವಂತ ಅವರ ತಮ್ಮ ರಣಧೀರಪ್ಪನ ಬೆಟ್ಟಕ್ಕೆ ಬೆಂಕಿ ಹಚ್ಚಿ ಊರ್ ಹಚ್ಚಿ ಬಾಗಿಲಿ ದಿನ ಹಾಕಿ ಹೂ ಕೊಡ್ದು ಹೋಗ್ಯಾನತ್ ನೋಡ್ರಿ ಆ ಮಂಗ್ಯನ ಮಗ. ಇದೆಲ್ಲ ನಿನಗೆ ಹೇಗೆ ಗೊತ್ತು ಕಿತಾಪತಿ? ನನಗ್ ಗೊತ್ತಾಗೋದೇನ್ ಬತ್ರಿ, ಇಡೀ ನಮ್ ಬೆಟ್ಟಾಪುರ ಜನ ಎಲ್ಲ ಮಾತಾಡ್ಕೊಳಾಕ್ತಾರ್ರಿ ದನಿಯಾರ. ಛೇ, ಜನರ ಜೀವಾಳವಾಗಿರುವ ಜಮೀನ್ದಾರನನ್ನು ಪಾಂಡವರಂತೆ ವನವಾಸ ಕಟ್ಟಬೇಕೆಂಬ ದುರಾಸೆಯ ದರ್ಪದಿಂದ ದುಶ್ಯಾಸನರಂತೆ ಅನ್ಯ ಮಾರ್ಗ ಹಿಡಿದು ದ್ರೌಪದಿಯ ವಸ್ತ್ರಾಪರಣ ಸಮಯದಲ್ಲಿ ಮಾನ ಕಾಪಾಡಲು ಬಂದ ಶ್ರೀಕೃಷ್ಣ ಈ ಕರ್ಣನ ಕಣ್ಣಲ್ಲಿ ಕಣ್ಣೀರು ಭರಿಸಲು ಅವನ ಬೆಳೆಗೆ ಬೆಂಕಿ ಹಚ್ಚಿದಾಗ ಆ ಸೇಡಿನ ಪ್ರತೀಕಾರಕ್ಕಾಗಿ ನಮ್ಮ ಈ ಬೆಟ್ಟಾಪುರ ಬೆಟ್ಟಕ್ಕೆ
ಬೆಂಕಿ ಹಚ್ಚಿ ಬೆಟ್ಟಕ್ಕೆ ಬೆಂಕಿ ಹಚ್ಚಿದ ಹುಲಿಯಾಗಿ ಮೆರಲು ಆರಂಭಿಸಿದನಲ್ಲ ಈ ರಣಧೀರ. ಮಾವ ಬಡವರ ರಕ್ತ ಹರಿಸಿ ಕಿತ್ತುಕೊಂಡ ನಮ್ಮ ಶ್ರೀಮಂತಿಕೆಯನ್ನು ಸುಟ್ಟು ಹಾಕಿ ಬೆಟ್ಟಾಪುರಕ್ಕೆ ಬೆಂಕಿ ಹಚ್ಚಿದ ಹುಲಿಯಾಗಿ ಮೆರೆದ ಮಾತ್ರಕ್ಕೆ ನಾವೇನು ಕೈಗೆ ಬಳೆ ತೊಟ್ಟುಕೊಂಡಿಲ್ಲ. ಆಗ ತೊಟ್ಟಗಡ ಸರ್ಪದಂತ ವಿಷಕಾರಿಗಳಾಗಿ ಅವರ ದೇಹವನ್ನು ಕಚ್ಚಿ ನಮ್ಮ ದೇಶದ ಹಲ್ಲಿನಿಂದ ವಿಷ ಕಾರಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಮಾವ ನನ್ನದು ಕೂಡ ಒಂದು ಗುರಿ ಇದೆ, ಅದನ್ನು ಸಾಧಿಸಿ ಮರಳಿ ಬರುತ್ತೇನೆ. ಆಯ್ತು ನೀಲಕಂಠ, ಹೋಗಿ ಬಾ. ಒಂದು ಸಣ್ಣ ವಿಷಯಕ್ಕೆ ಎರಡು ಮಂತಾಣ ಪ್ರಕೃತಿ ಜಗಳ ಈ ಮಟ್ಟಕ್ಕೆ ಬಂದು ನಿಂತತ್ರಿ. ಇನ್ನೂ ಈ ಕಣ್ಣಿಲೆ ಏನೇನು ನೋಡೋದು ಏನೇನು ಕಾಣೋದು ಅಂತಿದ್ದೆ ಆ ಮ್ಯಾಗಿನ ಭಗವಂತ ಗೊತ್ತ್ರಿ. ನೋಡು ಕಿತಾಪತಿ, ಯಾವ ಸಮಯದಲ್ಲಿ ಯಾರಿಂದ ಏನಾಗಬೇಕು ಅದು ಆಗಲೇಬೇಕು. ಅದನ್ನು ತಡೆಯಲು ಮೇಲಿರುವ ಬ್ರಾಹ್ಮಣಿಂದಲೂ ಸಾಧ್ಯವಿಲ್ಲ. ಹಾ, ಅದೆಲ್ಲ ಇರ್ಲಿ ಬಿಡು. ಬೆಟ್ಟಕ್ಕೆ ಏನಾಗಿದೆ ಎಂದು ನೋಡಿಕೊಂಡು ಬರು ನಡಿ. ಅಲ್ಲೇನು ಸುಡುಗಾಡ ಐತ್ರಿ ಅಪ್ಪ ಎಲ್ಲ ಲೇ ಕಿತಾಪತಿ. ಆಯ್ತ್ರಿ ಸಾವ್ಕಾರ, ಹೋಗೋಣ ಬರ್ರಿ.